ತನಗೆ ಪ್ರಮೋಷನ್ ಸಿಕ್ಕ ಖುಷಿಯಲ್ಲಿ ಸಿಕ್ಕಾಪಟ್ಟೆ ಕುಡಿಯುತ್ತಿದ್ದ. ಅವನ ಗೆಳೆಯ ಸುರೇಶ್ ಅವನನ್ನು ಮನೆಗೆ ಕರೆದುಕೊಂಡು ಬಂದ. ಆಗ ಸೀಮಾ ಮನೀಶ್ನನ್ನು ನಿರ್ಲಕ್ಷಿಸಿದಳು. ಸುರೇಶ್ ಇವತ್ತು ಮನೀಶ್ಗೆ ಸೂಪರ್ವೈಸರ್ ಆಗಿ ಪ್ರಮೋಷನ್ ಸಿಕ್ಕಿದೆ ಎಂದು ಸೀಮಾಗೆ ಹೇಳಿದಾಗ ಸೀಮಾ ಮನೀಶ್ಗೆ ಏನೇ ಸಿಕ್ಕರೂ ನನಗೇನು ಎಂದು ಪ್ರತಿಕ್ರಿಯಿಸಿದಳು. ಮನೀಶ್ ಏನಂತ ಹೇಳ್ತಾ ಇದ್ದೀಯಾ ನೀನು? ಒಳಗಡೆ ಹೋಗಿ ಮತ್ತಷ್ಟು ಡ್ರಿಂಕ್ಸ್ ತಗೊಂಡು ಬಾ, ನಾವಿಬ್ಬರು ಇವತ್ತು ಫುಲ್ ನೈಟ್ ಪಾರ್ಟಿ ಮಾಡೋಣ ಎಂದು ಸುರೇಶ್ಗೆ ಹೇಳಿದ. ಇಂಥ ಹೆಂಡತಿ ಇರಬೇಕಾದ್ರೆ ಕುಡಿಲೇಬೇಕು ಬಿಡು ನೀನು ಎಂದು ಸುರೇಶ್ ಉತ್ತರಿಸಿದ. ಸುರೇಶ್ ಡ್ರಿಂಕ್ಸ್ ತಂದು ಮನೀಶ್ಗೆ ಜಾಸ್ತಿ ಕುಡಿಸಿ ಮಲಗಿಸಿದ. ಆ ಪ್ರಮೋಷನ್ ನನಗೆ ಸಿಗಬೇಕಿತ್ತು, ಆದ್ರೆ ಮಿಸ್ ಆಗಿ ನಿನಗೆ ಸಿಕ್ಬಿಡ್ತು. ಆದ್ರೆ ನಾನು ಸುಮ್ನಿರಲ್ಲ, ನಿನ್ನೆ ಎಲ್ಲಾ ಖುಷಿಗಳನ್ನ ನನ್ನಿಂದ ಕಸ್ಕೊಳ್ಳೋಕೆ ನಾನು ಬಿಡಲ್ಲ ಎಂದು ಸುರೇಶ್ ಅಂದುಕೊಂಡ. ಮನುಷ್ಯನಿಗೆ ಹೊಟ್ಟೆ ಉರಿ ಇರಬೇಕು, ಆದ್ರೆ ಇಷ್ಟರ ಮಟ್ಟಿಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೀಮಾ ಅವನನ್ನು ತಪ್ಪಿಕೊಂಡು ಒಳಗಡೆ ಬರೋದಿಕ್ಕೆ ಇಷ್ಟೇ ತಡ ಮಾಡ್ದೆ ಅಂತ ಕೇಳಿದಳು. ಆಗ ಸುರೇಶ್ ಇದು ಮಾತಾಡಿ ವೇಸ್ಟ್ ಮಾಡೋ ಸಮಯ ಅಲ್ಲ, ನಾವಿಬ್ಬರು ಎಂಜಾಯ್ ಮಾಡೋ ಸಮಯ ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣೋದಕ್ಕೆ ಶುರು ಮಾಡಿದ. ಅವಳೊಂದು ಇವನೊಂದು ಛತ್ರಿ ಸರಿಯಾಗಿದೆ ಈಡುಜೋಳು ಇಬ್ಬರಿಗೂ. ಅದೇ ಸಮಯಕ್ಕೆ ಮನೀಶ್ ಮೊದಲ ಹೆಂಡತಿಯ ಮಗ ರವಿ ಅಲ್ಲಿಗೆ ಬಂದ. ಮನೀಶ್ ಸೋಫಾ ಮೇಲೆ ಮಲಗಿರೋದನ್ನ ನೋಡಿ ಅವನನ್ನ ಎತ್ಕೊಂಡು ಅವನ ರೂಮಿನ ಡೋರ್ ಹತ್ರ ಹೋಗಿ ಡೋರ್ ಬಾರಿಸೋದಕ್ಕೆ ಶುರು ಮಾಡಿದ. ಆಗ ಸೀಮಾ ಹಾಗೂ ಸುರೇಶ್ ಎದುರಾದರು. ಸೀಮಾ ಸುರೇಶ್ಗೆ ಅಲ್ಲೇ ಪಕ್ಕದಲ್ಲೇ ಬಚ್ಚಿಟ್ಟುಕೊಳ್ಳುವಂತೆ ಹೇಳಿ ಹೋಗಿ ಡೋರ್ ಓಪನ್ ಮಾಡಿದಳು. ಆಗ ರವಿ ಅಪ್ಪ ಕುಡಿತಾರೆ ಅಂತ ಅವರನ್ನ ಎಲ್ಲಿ ಬೇಕಾದಲ್ಲಿ ಬೀಳೋದಕ್ಕೆ ಬಿಡಬೇಡಿ ನೀವು. ನನಗೆ ಮಲ್ತಾಯಿನೇ ಆಗಿರಬಹುದು, ಆದರೆ ಅಪ್ಪ ನಿಮ್ಮ ಗಂಡ ಅನ್ನೋದು ನಿಮಗೆ ನೆನಪಿರಲಿ ಅಂತ ಬೈದು ಹೋದ. ಗಂಡ ಅನ್ನೋದು ನೆನಪಿದ್ದಿದ್ರೆ ಮಿಂಡುನ ಜೊತೆ ಮಜಾ ಮಾಡ್ತಾ ಇರ್ಲಿಲ್ಲ ಇವಳು ಎಂದು ರವಿ ಅಂದುಕೊಂಡ. ಆಗ ಸೀಮಾ ಅಪ್ಪ ಹೇಗೋ ಮಗ ಕೂಡ ಹಾಗೇನೇ ಇದ್ದಾನೆ, ಇಬ್ಬರು ಯಾವಾಗ್ಲೂ ನನ್ನನ್ನು ಬೈತಾನೆ ಇರ್ತಾರೆ ಅಂತ ಸುರೇಶ್ಗೆ ಹೇಳಿದಳು. ಆಗ ಸುರೇಶ್ ಆ ವಿಷಯ ಬಿಟ್ಟು ಹಾಕು, ನಾವೀಗ ನಮ್ಮ ಕೆಲಸ ಶುರು ಮಾಡೋಣ ಅಂತ ಮನೀಶ್ನ ಪಕ್ಕದಲ್ಲಿಯೇ ಇಬ್ಬರು ಸ್ವರ್ಗ ಸುಖ ಕಂಡರು. ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದು ಇದ್ದಿದ್ರೆ ಗಂಡ ಇದಾನೆ ಅನ್ನೋ ಸ್ವಲ್ಪನಾದರೂ ಭಯಭಕ್ತಿ ಇರ್ತಿತ್ತು. ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರಂತೆ ಏನೂ ಮಾಡಕ್ಕಾಗಲ್ಲ. ಮರುದಿನ ರವಿ ಇಂಟರ್ವ್ಯೂಗೆ ಹೋಗ್ತಾನೆ. ಆಗ ಮನೀಶ್ ನಾನು ದುಡಿತಾ ಇದ್ದೀನಿ ತಾನೆ, ನೀನು ಯಾಕೆ ಕೆಲಸ ಮಾಡಬೇಕು ಅಂತ ರವಿಗೆ ಕೇಳ್ತಾನೆ. ಆಗ ಸೀಮಾ ಅವನ ಮನೆಯಲ್ಲೇನೆ ಇದ್ದು ಏನು ಮಾಡಬೇಕಿದೆ, ಮೊದಲೇ ಮನೆ ಎಲ್ಲಾ ಖರ್ಚಿಗೆ ಹಣ ಸಾಲ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ರವಿ ಅಮ್ಮ ನೀವೇನು ಚಿಂತೆ ಮಾಡಬೇಡಿ, ನಾನೀಗ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಡುತ್ತಾನೆ. ಪರವಾಗಿಲ್ಲ ಮಲ್ತಾಯಿ ಆದ್ರೂನು ಅಮ್ಮ ಅಂತಾನೆ ಕರೀತಾ ಇದ್ದಾನೆ ಎಂದು ಸೀಮಾ ಅಂದುಕೊಂಡಳು. ಆಗ ಮನೀಶ್ ನಿನ್ನ ಕಾಟಕ್ಕಾಗಿ ನನ್ನ ಮಗ ಊರೂರು ಸುತ್ತಾಡುವಂತೆ ಆಯ್ತು ಅಂತ ಸೀಮಾಳನ್ನ ಬೈದು ಹೋಗ್ತಾನೆ. ಮರುದಿನ ರವಿ ತನ್ನ ಲವರ್ ನಿಶಾಳ ರೂಮ್ಗೆ ಹೋಗ್ತಾನೆ. ಆಗ ನಿಶಾ ಸ್ನಾನ ಮಾಡೋದಕ್ಕೆ ಹೊರಟಿರುತ್ತಾಳೆ. ಅವಳ ಬಾತ್ರೂಮ್ನಲ್ಲಿ ಪ್ರಾಬ್ಲಮ್ ಆಗಿ ನೀರು ಬರ್ತಾ ಇರೋದಿಲ್ಲ. ಆಗ ರವಿ ಅದನ್ನ ರಿಪೇರಿ ಮಾಡೋದಕ್ಕೆ ಹೋಗಿ ಇಬ್ಬರು ಒದ್ದೆಯಾಗಿ ಹೋಗ್ತಾರೆ. ಚಳಿ ತಾಳೇನು ಈ ಚಳಿಯ ಅಂತ ಇವಾಗ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ರೊಮ್ಯಾಂಟಿಕ್ ಸಾಂಗ್. ಆಗ ರವಿ ನಿಶಾಳನ್ನ ತಪ್ಪಿಕೊಂಡು ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ನಿಶಾ ನೀನು ನಮ್ಮ ಮದುವೆ ವಿಷಯನ ನಿನ್ನ ತಂದೆಗೆ ಯಾವಾಗ ಹೇಳ್ತೀಯಾ ಅಂತ ಕೇಳ್ತಾಳೆ. ಆಗ ರವಿ ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳಿ ಹೋಗ್ತಾನೆ. ಮರುದಿನ ಮನೀಶ್ ಕುಡಿದ ನಶೆನಲ್ಲಿ ಸೀಮಾಳ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ನೋಡ್ತಾನೆ. ಆಗ ಸೀಮಾ ಅವನನ್ನ ಹೊಡೆದು ದೂರ ತಳ್ತಾಳೆ. ತಳ್ಳೇಬೇಕು, ಗಂಡನಿಗಿಂತ ಮಿಂಡನೆ ಹೆಚ್ಚಾಗಿರುವಾಗ ಗಂಡ ಇವಾಗ ಲೆಕ್ಕಕ್ಕೆ ಇರಲ್ಲ ಬಿಡು ಎಂದು ಸೀಮಾ ಅಂದುಕೊಂಡಳು. ಆಗ ಮನೀಶ್ ಕೋಪಿಸಿಕೊಂಡು ಅಲ್ಲೇ ಹಾಲ್ನಲ್ಲಿ ಮಲ್ಕೋತಾನೆ. ನಂತರ ಮನೀಶ್ ತಲೆನೋವು ಅಂತ ನೆರಳುತ್ತಾ ಇರುವಾಗ ರವಿ ಆತನಿಗೆ ಟೀ ಮಾಡಿ ತಂದು ಕುಡಿಯೋದಕ್ಕೆ ಕೊಡ್ತಾನೆ. ಆಗ ಅದೆಲ್ಲವನ್ನು ನೋಡಿ ಸೀಮಾ ಉರ್ಕೊಳ್ತಾಳೆ. ಯಾಕೆ ಉರ್ಕೋಬೇಕು, ಮಗ ಅಪ್ಪನಿಗೆ ಸೇವೆ ಮಾಡಿದ್ರೆ ತಡ್ಕೊಳ್ಳೋಕೆ ಆಗಲ್ವೇನೋ ಭಿಕ್ನಾಸಿಗೆ ಎಂದು ಸೀಮಾ ಅಂದುಕೊಂಡಳು. ನಂತರ ಮನೀಶ್ ಆಫೀಸ್ಗೆ ಹೊರಡುತ್ತಾನೆ. ರವಿ ಮತ್ತೊಂದು ಇಂಟರ್ವ್ಯೂ ಅಂತ ಆಚೆ ಹೊರಡುತ್ತಾನೆ. ಆಗ ಸುರೇಶ್ ಮನೆಗೆ ಬಂದು ಸೀಮಾ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮನೀಶ್ ಫೋನ್ ಮನೆಯಲ್ಲಿನೇ ಮರೆತು ಬಿಟ್ಟಿರ್ತಾನೆ. ಅದನ್ನ ತಗೊಂಡು ಹೋಗೋದಿಕ್ಕೆ ವಾಪಸ್ ಮನೆಗೆ ಬರ್ತಾನೆ. ಸುರೇಶ್ ಹಾಗೂ ಸೀಮಾ ಜೊತೆನಲ್ಲಿ ನೋಡಿ ಕೋಪಗೊಂಡು ನನ್ನ ಬೆನ್ನ ಹಿಂದೆನೆ ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ ಅಂತ ಸುರೇಶ್ ನನ್ನ ಹೊಡಿತಾನೆ. ಪಾಪ ಹೆಂಗಾಗಿರಬೇಡ, ಕ್ಲೋಸ್ ಫ್ರೆಂಡ್ ತನ್ನ ಹೆಂಡತಿ ಜೊತೆನೆ ಒಂದೇ ಮಂಚದಲ್ಲಿ ಆ ದೃಶ್ಯನ ನೋಡಿ ಎದೆ ಹೊಡಿದೆ ಇರೋದು ಹೆಚ್ಚು ಅಲ್ವಾ ಎಂದು ಮನೀಶ್ ಅಂದುಕೊಂಡ. ಆಗ ಸೀಮಾ ಸುರೇಶ್ಗೆ ಹೊಡಿಬೇಡ, ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ, ಇಷ್ಟು ದಿನ ನೀನು ಕೊಡದೆ ಇರೋ ಎಲ್ಲಾ ಸುಖನ ಸುರೇಶ್ ನನಗೆ ಕೊಡ್ತಿದ್ದಾನೆ, ಇದರಲ್ಲಿ ಅವನದೇನೂ ತಪ್ಪಿಲ್ಲ ಅಂತ ಮನೀಶ್ಗೆ ಹೇಳ್ತಾಳೆ. ಹೌದು ಹೌದು ಪ್ರೀತಿಯಂತೆ ಪ್ರೀತಿ ಬಣ್ಣಂಗಟ್ಟಿ, ಇದಕ್ಕೆ ಪ್ರೀತಿ ಅನ್ನಲ್ಲ ತೀಟೆ ಅಂತಾರೆ ಎಂದು ಮನೀಶ್ ಅಂದುಕೊಂಡ. ಆಗ ಮನೀಶ್ ನಾನು ನಿಮ್ಮಿಬ್ಬರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಕೋಪಿಸಿಕೊಂಡು ಹೊರಟು ಹೋಗ್ತಾನೆ. ಈ ಕಡೆ ನಿಶಾ ನಿನಗೆ ಜಾಬ್ ಸಿಗ್ತಾನೆ, ನಿಮ್ಮ ತಂದೆಯವರ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡು ಅಂತ ರವಿಗೆ ಹೇಳ್ತಿರ್ತಾಳೆ. ನಂತರ ಸೀಮಾ ಆಮೇಲೆ ಮನೀಶ್ ನಮ್ಮ ವಿಷಯ ರವಿಗೆ ಹೇಳಿದ್ರೆ ಕಷ್ಟ ಆಗೋಗ್ಬಿಡುತ್ತೆ, ಏನ್ ಮಾಡೋಣ ಅಂತ ಸುರೇಶ್ ನನ್ನ ಕೇಳ್ತಾಳೆ. ಆಗ ಸುರೇಶ್ ಅವನಿಗೆ ಡ್ರಿಂಕ್ಸ್ ನಲ್ಲಿ ವಿಷ ಹಾಕ್ಬಿಡು, ಆಮೇಲೆ ನಾವಿಬ್ಬರೂ ಶಾಶ್ವತವಾಗಿ ಒಂದಾಗಬಹುದು ಅಂತ ಸೀಮಾಳ ಕೈಗೆ ವಿಷದ ಬಾಟಲ್ನ ಕೊಡ್ತಾನೆ. ಹೌದು ಹೌದು ಶಾಶ್ವತವಾಗಿ ಒಂದಾಗ್ಬಿಡಬಹುದು, ನಿಮ್ಮದು ಅಮರ ಪ್ರೇಮ ಅಲ್ವಾ ಎಂದು ಸೀಮಾ ಅಂದುಕೊಂಡಳು.
ನಂತರ ನೈಟ್ ಮನೀಶ್ ನಾನು ಸುರೇಶ್ ಹಾಗೂ ಸೀಮಾ ಇಬ್ಬರನ್ನೂ ಉಳಿಸೋದಿಲ್ಲ ಅಂತ ಹೇಳ್ತಾ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಐಸ್ ಖಾಲಿಯಾಗಿದೆ ಅಂತ ಅದನ್ನ ತರೋದಕ್ಕೆ ಒಳಗಡೆ ಹೋಗ್ತಾನೆ. ಆಗ ಸೀಮಾ ಅವನ ಡ್ರಿಂಕ್ಸ್ ನಲ್ಲಿ ವಿಷ ಹಾಕ್ಬಿಡ್ತಾಳೆ. ಮನೀಶ್ ಗೊತ್ತಿಲ್ದೆ ಅದನ್ನ ಕುಡಿದು ಬಿಡ್ತಾನೆ. ನಂತರ ಮನೀಶ್ನ ಹೆಲ್ತ್ ಹಾಳಾಗುತ್ತೆ. ಅವನ ಹತ್ರ ಹೋದಂತಹ ಸೀಮಾ ವಿಷದ ಬಾಟಲ್ ಅವನಿಗೆ ತೋರಿಸಿ, ನಿನಗೆ ನಾನೇ ವಿಷ ಹಾಕಿದೀನಿ, ನೀನು ಇನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ರವಿ ಅಲ್ಲಿಗೆ ಬಂದು ಬಿಡ್ತಾನೆ. ಆಗ ಮನೀಶ್ ಆತನಿಗೆ ಸತ್ಯ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸೀಮಾ ಬಿಡಬೇಕಲ್ಲ, ಅಲ್ಲೇ ನಿಂತವಳಲ್ಲ ಛತ್ರಿ ಕೆಲಸ ಮಾಡ್ತಾಳೆ. ನೀನು ಮೊದಲು ಸುರೇಶ್ ಅಂಕಲ್ಗೆ ಇಲ್ಲಿಗೆ ಬರೋದಿಕ್ಕೆ ಹೇಳು, ಆಮೇಲೆ ನೀನು ಡಾಕ್ಟರ್ನ ಕರ್ಕೊಂಡು ಬಾ, ಹೋಗು 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 ಬೇಗ ಅಂತ ರವಿಗೆ ಹೇಳಿ ಅಲ್ಲಿಂದ ಕಳಿಸಿಬಿಡ್ತಾಳೆ. ಆಗ ರವಿ ಫಸ್ಟ್ ಮನೀಶ್ ಹೇಳ್ತಾ ಇರೋದನ್ನ ಕೇಳಿಸಿಕೊಳ್ಳದೇನೆ ಸುರೇಶ್ಗೆ ಕಾಲ್ ಮಾಡಿ ಮನೆಗೆ ಬರುವಂತೆ ಹೇಳಿ ಡಾಕ್ಟರ್ ನನ್ನ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ರವಿ ಡಾಕ್ಟರ್ ಜೊತೆ ಅಲ್ಲಿಗೆ ಬರ್ತಾನೆ. ಸುರೇಶ್ ಕೂಡ ಅಲ್ಲಿಗೆ ಆಲ್ರೆಡಿ ಬಂದಿರ್ತಾನೆ. ಆಗ ಮನೀಶ್ ನನ್ನ ಚೆಕಪ್ ಮಾಡಿದಂತಹ ಡಾಕ್ಟರ್ ಸಾರಿ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಆಗ ರವಿ ಅಳ್ತಾ ಕೆಳಗಡೆ ಕೂತ್ಕೋತಾನೆ. ಸುರೇಶ್ ಹಾಗೂ ಸೀಮಾ ಖುಷಿ ಪಡ್ತಾರೆ. ಪಡಿ ಪಡಿ ಎಷ್ಟು ಖುಷಿ ಪಡ್ತೀರಾ ಪಡಿ. ಆಮೇಲೆ 2 ದಿನಗಳ ನಂತರ ಸುರೇಶ್ ಮತ್ತೆ ಸೀಮಾ ಹತ್ರ ಬರ್ತಾನೆ. ಆಗ ಸೀಮಾ ಮನೀಶ್ ಅಂತೂ ಹೋದ, ಇನ್ಮೇಲೆ ನಾವಿಬ್ಬರು ಆರಾಮಾಗಿ ಇರಬಹುದು ಅಂತ ಹೇಳ್ತಾಳೆ. ಆಗ ಸುರೇಶ್ ಮನೀಶ್ ತಾನಾಗೆ ಸತ್ತಿಲ್ಲ, ನಾವೇ ಅವನನ್ನ ಕೊಲೆ ಮಾಡಿದ್ದು ಅಂತ ಹೇಳ್ತಾನೆ. ಸೊ ಈಗ ಒಂದು ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಏನಾಯ್ತು ಅಂತ ಅಂದ್ರೆ ಆಕ್ಚುಲಿ ಸುರೇಶ್ ಅವತ್ತು ಮನೆಗೆ ಬಂದಾಗ ಮನೀಶ್ ಇನ್ನೂ ಬದುಕಿದ್ದ. ಅವನನ್ನು ನೋಡಿ ಶಾಕ್ ಆದ ಮನೀಶ್ ಕೂಡ ಶಾಕ್ ಆಗ್ತಾನೆ. ಅವನು ಬಂದಿದ್ದನ್ನ ನೋಡಿ ನಾನು ನಿಮ್ಮ ಸತ್ಯನೆಲ್ಲ ರವಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸಾಯು ಬದುಕಿನ ನಡುವೆ ಓಡಾಡ್ತಾ ಇದ್ರೂನು. ಆಗ ಕೋಪಗೊಂಡ ಅವರಿಬ್ಬರು ದಿಂಬಿನಿಂದ ಮನೀಶ್ ನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡ್ಬಿಟ್ಟಿರ್ತಾರೆ. ಸೊ ಈಗ ವಾಸ್ತವಕ್ಕೆ ಬರೋಣ. ಸೀಮಾ ಮನೀಶ್ ಅಂತೂ ಹೋದ, ಇನ್ ರವಿನ ಏನ್ ಮಾಡೋದು ಅಂತ ಕೇಳ್ತಾಳೆ. ಆಗ ಸುರೇಶ್ ಅವನ ಬಗ್ಗೆ ಆಮೇಲೆ ನೋಡೋಣ, ಮೊದಲು ಎಂಜಾಯ್ ಮಾಡೋಣ ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣ್ತಾನೆ. ಹೌದು ಹೌದು, ಮಿಂಡನ್ಗೆ ಇಟ್ಕೊಂಡಿರೋ ಸಂಸಾರ ಏನಾದ್ರೇನು, ಅವನಿಗೆ ಸುಖ ಅಷ್ಟೇ ಮುಖ್ಯ ಅಲ್ವಾ. ಮರುದಿನ ರವಿಗೆ ಜಾಬ್ ಸಿಗುತ್ತೆ. ನಿಶಾ ಹತ್ರ ಹೋಗಿ ನಾನು ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ, ನಾವು ನಾಳೆನೆ ಮದುವೆ ಆಗ್ಬಿಡೋಣ, ಈ ಬಗ್ಗೆ ನಾನು ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಸುರೇಶ್ ನನ್ನ ಲಕ್ ತುಂಬಾನೇ ಚೆನ್ನಾಗಿದೆ, ಒಂದೇ ಬಾಣದಲ್ಲಿ 2 ಬೇಟೆ ಆಡಿಬಿಟ್ಟೆ. ಮನೀಶ್ ನನ್ನ ಸಾಯಿಸಿದ್ರಿಂದ ಅವನ ಪ್ರಮೋಷನ್ ಜೊತೆ ಅವನ ಹೆಂಡತಿ ಕೂಡ ನನಗೆ ಸಿಕ್ಕಿದ್ಲು ಅಂತ ಖುಷಿ ಪಡ್ತಾನೆ. ನಂತರ ಮರುದಿನ ರವಿ ಸೀಮಾಗೆ ನಾನು ನಿಶಾಳನ್ನ ಮದುವೆ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಈ ಕಡೆ ನಿಶಾ ತನ್ನ ತಂದೆ ಸುರೇಶ್ಗೆ ಅದೇ ವಿಷಯ ಹೇಳ್ತಾಳೆ. ಹೆಂಗಿದೆ ಟ್ವಿಸ್ಟ್? ಹೌದು, ಆ ರವಿ ಅವರ ಅಮ್ಮನ ಇದ್ದಾನಲ್ಲ, ಸುರೇಶ್ ಅವರ ಮಗಳೇ ನಿಶಾ. ಆಗ ಶಾಕ್ ಆದಂತಹ ಅವರಿಬ್ಬರು ಈ ಮದುವೆ ಸಾಧ್ಯನೇ ಇಲ್ಲ, ನೀವಿಬ್ಬರು ಒಂದಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ರವಿ ನೀವೇನೇ ಮಾಡಿದ್ರೂ ನಾನಂತೂ ನಿಶಾಳನ್ನೇ ಮದುವೆ ಆಗೋದು ಅಂತ ಸೀಮಾಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಸುರೇಶ್ ಸೀಮಾ ಹತ್ರ ಬರ್ತಾನೆ. ಆಗ ಸೀಮಾ ಇವರಿಬ್ಬರೂ ಮದುವೆ ಆಗ್ಬಿಟ್ಟು ನಮ್ಮ ಸಂಬಂಧ ಹಾಳಾಗಿ ಹೋಗ್ಬಿಡುತ್ತೆ, ಹಾಗಾಗಿ ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂತ ಹೇಳುವ ಅಷ್ಟರಲ್ಲಿ ರವಿ ನಿಶಾಳನ್ನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದು ಬಿಡ್ತಾನೆ. ಇದ್ದು ಬೇಕಾಗಿರೋದು ಇವರಿಬ್ಬರನ್ನು ನಂಬಿಕೊಂಡಿದ್ರೆ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಮದುವೆ ಮಾಡಿಸ್ತಾ ಇರ್ಲಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಾ ನೋಡಿ ಎಂದು ಸೀಮಾ ರವಿಯನ್ನು ಹೀಯಾಳಿಸುತ್ತಾಳೆ. ಆಗ ಅವರಿಬ್ಬರು ಶಾಕ್ ಆಗ್ತಾರೆ. ಸುರೇಶ್ ನಾನು ಬೇಡ ಅಂತ ಅಂದ್ರು ಮತ್ಯಾಕೆ ಮದುವೆ ಆದೆ ಅಂತ ನಿಶಾಳನ್ನ ವಾಪಸ್ ತನ್ನ ಮನೆಗೆ ಕರ್ಕೊಂಡು ಹೋಗೋದಿಕ್ಕೆ ನೋಡ್ತಾನೆ. ಆಗ ಸೀಮಾ ಸುರೇಶ್ ನನ್ನ ಪಕ್ಕಕ್ಕೆ ಕರೆದು ಅವರ ಮದುವೆ ಅಂತೂ ಆಗೋಯ್ತು, ಇನ್ಮೇಲೆ ನಾವು ಜಗಳ ಮಾಡಿ ಏನೂ ಪ್ರಯೋಜನ ಇಲ್ಲ, ಅವರ ಪಾಡಿಗೆ ಅವರು ಇರಲಿ, ನಮ್ಮ ಪಾಡಿಗೆ ನಾವು ಕದ್ದು ಮುಚ್ಚಿ ನಾವಿರೋಣ ಅಂತ ಹೇಳ್ತಾಳೆ. ಯಪ್ಪ ನಿಜವಾಗ್ಲೂ ನೀನು ಬಿತ್ರೇನೆ ಕಣೆ, ಅವನೇ ನಿನ್ನ ಮದುವೆ ಆಗೋಕೆ ರೆಡಿ ಇದ್ರು ನೀನು ಬೇಡ ಅವರ ಮದುಬೇಡ, ನಾವು ಕಳಸಂಬಾನೆ ಇಟ್ಕೊಳ್ಳೋಣ ಅಂತೀಯಲ್ಲ, ಇನ್ನೆಷ್ಟರ ಮಟ್ಟಿಗೆ ಊರು ಇರಬೇಕು ನೀನು ಎಂದು ಸುರೇಶ್ ಸೀಮಳನ್ನು ತೆಗಳುತ್ತಾನೆ. ಆಗ ಸುರೇಶ್ ಅವರಿಬ್ಬರನ್ನ ಅಕ್ಸೆಪ್ಟ್ ಮಾಡಿಕೊಂಡ ಹಾಗೆ ನಾಟಕ ಮಾಡ್ತಾನೆ. ನಂತರ ರವಿ ಈ ದಿನಕ್ಕಾಗಿ ನಾನು ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಶಾ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಆಮೇಲೆ ಮಧ್ಯರಾತ್ರಿ ಸುರೇಶ್ ಸೀಮಾ ರೂಮಿಗೆ ಹೋಗ್ತಾಳೆ. ಸೊ ರವಿ ಆತನನ್ನ ನೋಡಿ ಶಾಕ್ ಆಗಿ ಅವರಿಬ್ಬರನ್ನ ಕದ್ದು ನೋಡೋದಕ್ಕೆ ಶುರು ಮಾಡ್ತಾನೆ. ಆಗ ಸುರೇಶ್ ನಾವಿಬ್ಬರು ನಮಗೆ ಅಡ್ಡಿಯಾಗಿದ್ದಂತಹ ಮನೀಶ್ ನನ್ನ ಕಷ್ಟಪಟ್ಟು ಕೊಲೆ ಮಾಡಿಬಿಟ್ವಿ, ಈಗ ಇವರಿಬ್ಬರು ನಮಗೆ ಅಡ್ಡಿಯಾಗ್ಬಿಟ್ಟಿದ್ದಾರೆ, ಏನ್ ಮಾಡಬೇಕು ಅಂತಾನೆ ತಿಳಿತಾನೆ ಇಲ್ಲ ಅಂತ ಸೀಮಾಗೆ ಹೇಳ್ತಾ ಇರ್ತಾನೆ. ಅಲ್ಲ ಇವರು ಕೊಲೆ ಮಾಡಿರೋದನ್ನ ಇಷ್ಟು ಸಲ ಯಾಕೆ ಮಾತಾಡ್ತಾರೋ ಆ ದೇವರಿಗೆ ಗೊತ್ತು ಎಂದು ರವಿ ಅಂದುಕೊಂಡ. ಆಗ ಸೀಮಾ ಅದೆಲ್ಲ ಈಗಾಗಬೇಕು, ಸುಮ್ನೆ ಮಜಾ ತಗೋ ಅಂತ ಹೇಳಿ ಸುರೇಶ್ಗೆ ಸ್ವರ್ಗ ಸುಖ ತೋರಿಸ್ತಾಳೆ. ಆಗ ಅದನ್ನೆಲ್ಲ ನೋಡಿ ಕೋಪಗೊಂಡಂತಹ ರವಿ ಅವರಿಬ್ಬರು ಹೊರಗಡೆ ಬರೋದೇ ತಡ ತನ್ನ ತಂದೆಯನ್ನ ಯಾಕೆ ಕೊಲೆ ಮಾಡಿದೆ ಅಂತ ಸುರೇಶ್ ನನ್ನ ನೈಫ್ ನಿಂದ ಹಿಡಿದು ಸಾಯಿಸಿ ಬಿಡ್ತಾನೆ. ಅಯ್ಯೋ ಗೂಬ್, ನನ್ನ ಮಗನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ, ಅನುಭವಿಸು ಎಂದು ರವಿ ಅಂದುಕೊಂಡ. ಆಗ ನಿಶಾ ಅದನ್ನ ನೋಡಿ ರವಿನ ಹೊಡೆಯೋದಕ್ಕೆ ಬರ್ತಾಳೆ.
ಸೊ ರವಿ ನಿಶಾಳನ್ನ ಕೂಡ ಕೊಲೆ ಮಾಡ್ಬಿಡ್ತಾನೆ. ಇನ್ನೆಂತ ಪ್ರೀತಿ ಗುರು ಇವಂದು ಎಂದು ರವಿ ತನ್ನನ್ನೇ ಹಿಯಾಳಿಸಿಕೊಂಡ. ಆಗ ಹೆದರಿದಂತಹ ಸೀಮಾ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಅಲ್ಲೇ ಅಡಗಿ ಕೂತ್ಕೋತಾಳೆ. ನಂತರ ರವಿ ಸೀಮಾಳನ್ನ ಹುಡುಕಿ ಅವಳನ್ನು ಕೂಡ ಕೊಲೆ ಮಾಡೋದಕ್ಕೆ ನೋಡ್ತಾನೆ. ಆಗ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರು ರವಿಯನ್ನ ತಡೆದು ಕಾರಣ ಕೇಳ್ತಾರೆ. ಆಗ ರವಿ ಮನೀಶ್ ನನ್ನ ಕೊಲೆ ಮಾಡಿದ ವಿಚಾರನ ತಿಳಿಸುತ್ತಾನೆ. ಕೊನೆಗೆ ಪೊಲೀಸ್ ಅವರು ರವಿ ಹಾಗೂ ಸೀಮಾ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ.